ದಾವಣಗೆರೆ ದಕ್ಷಿಣ ವಿಧಾನಸಭಾ ಕ್ಷೇತ್ರ ಸಾಕಷ್ಟು ಚುನಾವಣಾ ಕಣ ರಂಗೇರತಕ್ಕಂಥದ್ದು. ಒಂದು ಕಡೆ ಈಗಾಗಲೇ ಬಿಸಿಲು ಕೂಡ ಅದೇ ರೀತಿ ಇರತಕ್ಕಂಥದ್ದು. ಬಿಸಿಲಿನಲ್ಲೂ ಕೂಡ ಈಗಾಗಲೇ ಬೃಹತ್ ಕಾಲ್ನಡಿಗೆ ಏನಂತಂದರೆ ಈಗ ಪಾದಯಾತ್ರೆ ಕೂಡ ಮಾಡ್ತಾ ಇರ್ತಕ್ಕಂಥದ್ದು. ಅಂದರೆ ಸ್ವಾಭಿಮಾನ ಬಳಗದ ಸಂಸ್ಥಾಪಕ ರಾಜ್ಯಾಧ್ಯಕ್ಷರು ಯುವ ನಾಯಕರು ನಮ್ಮ ಜೊತೆಗಿದ್ದಾರೆ. GB ವಿನಯ್ ಕುಮಾರ್ ಅವರು ಮಾತಾಡಿಸ್ತೇನೆ. ನಿನ್ನೆ 18 ಕಿಲೋಮೀಟರ್ ಎಲ್ಲ ಪಾದಯಾತ್ರೆ ಮಾಡಿದ್ದಾರೆ ಸರ್. ನಿನ್ನೆ 18 ಕಿಲೋಮೀಟರ್ ಎಲ್ಲ ಪಾದಯಾತ್ರೆ ಮಾಡಿದ್ರಿ ಸರ್. ಏನು ಸರ್ BJP ಈ ಬಾರಿ ಪತಾಕೆ ಹಾರಿಸೋದ್ರಲ್ಲಿ ಏನು ಅನುಮಾನ ಏನೇ ಕಾಣ್ತಾ ಇಲ್ಲ ಅಂತ? ಇಲ್ಲ, ಅನುಮಾನನೇ ಇಲ್ಲ. ಹಳ್ಳಿನಲ್ಲೂ ಕೂಡ ಇವತ್ತು BJP ಪರ ವಾತಾವರಣ ಮೂಡಿದೆ. ಎಲ್ಲ ಜನಗಳಿಗೂ ಕೂಡ ಅರ್ಥ ಆಗೋಗಿದೆ. ಒಂದು ನಾವು ರಾಜಕೀಯ ಪ್ರಜ್ಞೆ ಅಂತೀವಲ್ಲ, ಅದು ಜಾಗೃತ ಆಗಿ ಈ ಕ್ಷೇತ್ರದಲ್ಲಿ ನಡೆದಂಥ ಅನ್ಯಾಯಗಳು, ಅಕ್ರಮಗಳು ಪ್ರತಿಯೊಬ್ಬರಿಗೂ ಅರ್ಥ ಆಗಿದೆ. ಹಾಗೆಯೇ ಶಾಮನೂರು ಕುಟುಂಬದ ಒಂದು ದುರಾಸೆ ಇದೆ. ಅವ್ರದ್ದೇನೋ ಒಂದು ಹೈಟೆಕ್ ಲೆವೆಲ್ ಡ್ರಾಮಾ ಮಾಡ್ತಿದ್ದಾರೆ. ಜನಗಳಿಗೆ ಎಲ್ಲರಿಗೂ ಅರ್ಥ ಆಗಿದೆ. ಅವ್ರ ದುಡ್ಡು, ಅವ್ರ ದರ್ಪ, ಇಡೀ ಸರ್ಕಾರನ ಕರ್ಕೊಂಬಂದು ಒತ್ತಡ ಹಾಕೋ ಒಂದು ತಂತ್ರ ಏನಿದೆಯಲ್ಲ, ಅದು ಯಾವುದೂ ವರ್ಕ್ ಆಗಲ್ಲ. ನಮ್ಮ ಪ್ರೀತಿ ಅಭ್ಯರ್ಥಿ ಸಹೋದರ ಶ್ರೀನಿವಾಸ್ ದಾಸಕರಿಯಪ್ಪನವರು ಖಂಡಿತ ಜಯಬೇರಿ ಬಾರಿಸ್ತಾರೆ ಸರ್.